ನಮಸ್ಕಾರ, ನಾನು ವಿಜಯನಗರದಿಂದ ಬರ್ತಾ ಇರೋದು. ನನ್ನ ಹೆಸರು ತೇಜಸ್ವಿನಿ ಅಂತ. ಸೊ ನಾನು ರಾಯರ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಕಾರಣ, ನಾನು ಒಂದ್ಸತಿ ಬಂದಿದ್ದೆ. ನನ್ನ ಅಕ್ಕ ಭಾವ 21 ವಾರಗಳು ರಥವನ್ನು ಇಟ್ಕೊಂಡಿದ್ರು. ಸೊ ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಆ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೂ ಒಳ್ಳೇದಾಗತ್ತೆ ಅಂತ. ಎಲ್ರಿಗೂ ರಾಯರಿದ್ದಾರೆ, ಅವ್ರ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ. ರಾಯರ ಬಗ್ಗೆ ಹೇಳ್ಬೇಕು ಅಂದರೆ ಮಾತುಗಳೇ ಇಲ್ಲ ಅವ್ರ ಹತ್ರ ಮಾತಾಡಬೇಕು ಅಂತಂದರೆ. ಅವ್ರ ಶಕ್ತಿ ಈ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಸಲ್ಲಿ ಅಂತ ನಾನು ಕೇಳ್ಕೊತೀನಿ. ಹೌದು, ಜನಸಾಗರ ನೋಡ್ತಾ ಇದ್ರೆ ನಮ್ಗೆ ಒಂಥರ ಆನಂದ ಆಗತ್ತೆ, ತುಂಬಾ ಖುಷಿ ಆಗತ್ತೆ ಇಲ್ಲಿಗೆ ಬರಕ್ಕೆ. ಇಷ್ಟು ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಅನ್ನೋದು ಈ ಜನಸಾಗರನೇ ಹೇಳ್ಬೋದು ಅನ್ಸುತ್ತೆ. ಹೌದು, ನನ್ನ ಹೆಸರು ಉಮಾ ಅಂತ. ನಾನು ಬೆಂಗಳೂರಲ್ಲೇ ಇರೋದು, ಯಲಹಂಕದಲ್ಲಿ ಇದ್ದೀನಿ. ಇದು 7ನೇ ವಾರ ಬರ್ತಿರೋದು. ಸ್ಟಾರ್ಟಿಂಗ್ ಬಂದಾಗ್ಲೇ ನನಗೆ ತುಂಬಾ ಹೇಳ್ಬೇಕು ಅಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ತುಂಬಾ ವೈಬ್ರೇಷನ್ ಆಗಿತ್ತು, ಕಷ್ಟದಲ್ಲೇ ಬಂದಿತ್ತು. ಬಟ್ ಪರವಾಗಿಲ್ಲ, ಈಗ ಪಾಸಿಟಿವ್ ಅಂತ ಅನ್ಕೊಂಡಿದೀನಿ. ಖಂಡಿತ ನನ್ಗೆ ರಾಯರಂದ್ರೆ ಅಷ್ಟು ಇತ್ತು, ಬಟ್ ನಾನು ಜಾಸ್ತಿ ಅಂತಂದ್ರೆ ಈಗ ಒಂದ್ 2 years ಇಂದ ರಾಯರ್ನ ತುಂಬಾ ಪೂಜೆ ಮಾಡ್ತೀನಿ. ನನ್ಗೆ ಅದರಿಂದ ಒಳ್ಳೇದಂತೂ ಆಗ್ತಿದೆ. ಆಗ್ತಿದೆ, ಈಗಲೂ ನನ್ಗೆ ಹಂಗ ಅನ್ಸ್ತಿದೆ. ನನ್ಗೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ, ಹಾಗೇ ಆಗುತ್ತೆ. ಬಟ್ ಆಗ ಮೂಮೆಂಟ್ ನನ್ಗೆ ಕಾಣಿಸ್ತಿದೆ. ಸೊ ನನ್ ಧೈರ್ಯ ಇದೆ, ರಾಯರ್ ನಂಬಿದೀನಿ, ಯಾವತ್ತೂ ಕೈ ಬಿಡಲ್ಲ. ಹಾಗೆ ಆಗುತ್ತೆ. ಹಾಗೆ ಆಗ್ತಾ ಇದೆ. ಈಗ 7ನೇ ವಾರ ಅಲ್ವಾ, ಆಗ್ತಿದೆ ನನಗೆ. ಹಂಗಂತಾರೆ, ಬಟ್ ನಾನು ನಂಬ್ತೀನಿ ಇದೆ ಅಂತ. ರಾಯರ್ ಇದ್ದಾರೆ ಅಂತ ಖಂಡಿತ ನಾನು ನಂಬ್ತೀನಿ. ಬಟ್ ಮುಂಚೆ ತುಂಬಾ ಕಷ್ಟದಲ್ಲಿದ್ದೆ. ಈಗ ಒಂದ್ 7 ವಾರದಿಂದ ನನ್ನ ಇದ್ರಲ್ಲೇ ಒಂದು ವೈಬ್ರೇಷನ್ ಕಾಣಿಸ್ತಿದೆ, ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತಿದೆ ಅಂತ. ಆಗುತ್ತೆ ಅನ್ಕೊಂಡಿದ್ದೀನಿ. ಇದನ್ನ ನೋಡಿನೇ ನಾನು ಬಂದಿದ್ದು. 1 ವಾರ ಬಂದೆ, ಮತ್ತೆ 2ನೇ ವಾರನು ಬರ್ಬೇಕು ಅಂತ ಅನಿಸ್ತು. 2ನೇ ವಾರ ಬಂದಾಗ ಕಾಯಿ ಕಟ್ಬೇಕು ಅನಿಸ್ತು, ನಾನು ಕಾಯಿ ಕಟ್ಟಿದ್ದೀನಿ. ಇದು 7ನೇ ವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಿಲ್ಲ, ಖಂಡಿತ ಬನ್ನಿ, ಎಲ್ಲರಿಗೂ ಒಳ್ಳೇದು ಆಗೇ ಆಗುತ್ತೆ. ರಾಯರ್ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ, ಇದ್ದಾರೆ. ಪರಿಣಾಮ ಅಂತೇನಿಲ್ಲ, ಬಟ್ ನಾನು ನೆನ್ಸ್ಕೊಂಡು ಯಾವಾಗ್ಲೂ ನಾನು ನೈಟ್ ಶ್ಲೋಕ ಹೇಳ್ಕೊಂಡೆ ಮಲ್ಗದು ರಾಯರ್ದು. ನನಗೆ 2 ವರ್ಷ ರಾಯರ್ದು ಅಂದ್ರೆ ನಂದು ಕೃಷ್ಣಂದು ಹೇಳ್ತೀನಿ. ಕೃಷ್ಣಾಯ ವಾಸುದೇವಾಯ ಹರಿಹೇ ಪರಮಾತ್ಮನೇ ಪ್ರಣತಃ ಕೇಶನಾಶಾಯ ಗೋವಿಂದಾಯ ನಮೋ ನಮಃ.